ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಒಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ. ಸ್ನೇಹಿತರೆ, ಯೂಟ್ಯೂಬ್ ಬಗೆಗಿನ ಸುಮಾರು ಮಾಹಿತಿ ಕೊಟ್ಟು ನಾನು ಚಾನಲ್ ಮೇಲೆ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಜೊತೆಗೆ ಯೂಟ್ಯೂಬ್ ಸಮಸ್ಯೆ ಇರಲಿ, ಆ್ಯಡ್ಸೆನ್ಸ್ದು ಯಾವುದೇ ಸಮಸ್ಯೆ ಇರಲಿ, ಎನಿ ಇಶ್ಯೂ, ಯೂಟ್ಯೂಬ್ ಮೇಲೆ ಏನೇ ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡೋಕೆ ಅಂತ ನಾನು ಒಂದು ನಂಬರ್ ಪ್ರೊವೈಡ್ ಮಾಡಿದ್ದೀನಿ. ಆಮೇಲೆ ಆ್ಯಡ್ಸೆನ್ಸಲ್ಲಿ ಏನೇ ಸಮಸ್ಯೆ ಇರಲಿ, ಎನಿ ಇಶ್ಯೂ ಆ್ಯಡ್ಸೆನ್ಸ್ ಬಗ್ಗೆ ನಿಮಗೆ ಏನೇ ಪ್ರಾಬ್ಲಮ್ ಆಗಿದ್ದರೂ ನಾನು 100% ಸಾಲ್ವ್ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೀಗಿರುವಾಗ ನಮ್ಮ ಒಂದು ಸ್ವಲ್ಪ ಟೆಕ್ ಕಮ್ಯುನಿಟಿಯಲ್ಲಿ, ಕನ್ನಡ ಟೆಕ್ ಕಮ್ಯುನಿಟಿಯಲ್ಲಿ ಒಂದು ಇದು ಇಲ್ಲ, ಒಗ್ಗಟ್ಟಿಲ್ಲ. ಇದು ಹೇಳಿ ಕಾರಣ ಏನು ಅಂದರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆಮೇಲೆ ನಿಮಗೇನಾದರೂ ಆ್ಯಡ್ಸೆನ್ಸಲ್ಲಿ ಏನಾದರೂ ಇಶ್ಯೂ ಆದರೆ ಅದ್ರ ಬಗ್ಗೆನೂ ನೋಡ್ತಾರೆ. ಬಟ್ ಒಂದು ವಿಡಿಯೋ ಅವ್ರು ಮಾಡಿದರು, ಹೆಸರು ತಗೊಳ್ಳಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್ ಸರ್ ನೀವು ಕೂಡ ನೋಡ್ತಿರ್ಬೋದು, ದಯವಿಟ್ಟು ನೀವು ಈ ಮಾತನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ನಾವು ಏನು ಕರ್ನಾಟಕದವ್ರು ಇದ್ದೀವಿ, ನಮ್ಮ ಟೆಕ್ ಕಮ್ಯುನಿಟಿ ಏನಿದೆ, ಒಗ್ಗೂಡಿ ಒಂದು ಸ್ವಲ್ಪ ಕೆಲಸ ಮಾಡೋಣ. ನಾವು ಒಬ್ಬರ ಮೇಲೆ ಒಬ್ಬರು ಅಸೂಯೆ ಸಾಧಿಸೋದು ಬೇಡ. ಇವ್ರಿಗೆ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಈ ರೀತಿ ಬೇಡ. ನೀವೇನು ಮಾಡಿದ್ದೀರಾ ಅಂದರೆ, ಒಂದು ಚಾನಲ್ ಮಾನಿಟೈಸೇಷನ್ ಬಂದಾಗ ಏನೋ ಒಂದು ಇಶ್ಯೂ ಆಗಿರ್ಬೋದು, ಮೇ ಬಿ ಡೂಪ್ಲಿಕೇಟ್ ಆ್ಯಡ್ಸೆನ್ಸ್ ಅದು ಇದು ಏನಾದರೂ ಇಶ್ಯೂ ಬಂದಿರ್ಬೋದು. ಆ ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸಲುವಾಗಿ ಹಿಂದಿಯವರಿಗೆ ನೀವು ಆ ಚಾನಲ್ ಟೇಕ್ ಓವರ್ ಮಾಡಲಿಕ್ಕೆ ಕೊಟ್ಟಿದ್ದೀರಾ. ಅಂದರೆ ಆ ಇಶ್ಯೂ ಕ್ಲಿಯರ್ ಮಾಡಲಿಕ್ಕೆ ಅಂತ ಅವರಿಗೆ ಕೊಟ್ಟಿದ್ದೀರಾ, ನಿಮ್ಮ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀರಾ. ದಯವಿಟ್ಟು ಈ ರೀತಿ ಮಾಡಿಬಿಡಿ. ನೋಡಿ, ಹಿಂದಿಯವರಿಗೆ ಅವರೇನು ಫ್ರೀ ಮಾಡಿ ಕೊಡಲ್ಲ ಸರ್. ಇನ್ನು ಅವ್ರು ಎಷ್ಟೇ ದೊಡ್ಡ ಯೂಟ್ಯೂಬರ್ ಆದರೂ ಅವರು ನಮ್ಮ ಕೈ ಹಿಡಿಯಲ್ಲ, ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಸೊ ಅದೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಎನಿ ಇಶ್ಯೂ ನೀವು ನೋಡಿ, ಒಂದು ಸರಿ 2 ಸರಿ ನಮ್ಮ ವಿಡಿಯೋಸ್ ಕೂಡ ನೋಡಿ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೋಡಿ. ಯಾವುದೇ ಇಶ್ಯೂ ಇರಲಿ ಅದನ್ನು ಕ್ಲಿಯರ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ಈ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಈ ಕನ್ನಡ ಟೆಕ್ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಂಬರ್ ಪ್ರೊವೈಡ್ ಮಾಡಿ ಈ ಕೆಲಸ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಎಸ್, ಎಲ್ಲರೂ ಕೂಡ ಮಾಡೋಣ. ಒಂದು ಟೆಕ್ ಕಮ್ಯುನಿಟಿ ಏನಿದೆ ಎಲ್ಲರೂ ಸೇರಿಕೊಂಡು ಮಾಡೋಣ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಂಗೆ ಕೇಳಿ, ನಾನು ಅದನ್ನು ಮಾಡಿಕೊಡ್ತೀನಿ. ಅಟ್ಲೀಸ್ಟ್ ನಿಮ್ಮ ಹತ್ರ ಬಂದಿರೋ ಏನು ಚಾನಲ್ ಇದೆ ಬೇರೆಯವ್ರಿಗೆ ಕೊಡೋದಕ್ಕಿಂತ ಅದು ನನ್ನ ಹತ್ರ ಕೊಡಿ, ನಮ್ಮ ಕರ್ನಾಟಕದವ್ರು ಕೊಡಿ. ನಾವು ಇಲ್ಲಿರ್ತೀವಿ, ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬಂದು ಮೀಟ್ ಆಗ್ಬೋದು. ಸೊ ಒಂದು ಕರ್ನಾಟಕ ಅಂದರೆ ಒಂದು 500, 600, 700, 800 ಕಿಲೋಮೀಟ್ರ್ ನಾವು ಸುತ್ತಾಡ್ಬಿಟ್ರೆ ಮುಗೀತು ಕರ್ನಾಟಕ. ಸೊ ನಾವು ಮೀಟ್ ಆಗ್ಬೋದು. ಬಟ್ ಎಲ್ಲೋ ಡೆಲ್ಲಿಯಲ್ಲಿ ಕೂತವ್ರಿಗೆ ನಮ್ಮ ಕರ್ನಾಟಕದ ಚಾನಲನ್ನು ಅವರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ನೀವು ಕೊಡ್ತಾ ಇದ್ದೀರಾ. ಇದಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾವು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸೋದು ಬೇಡ. ಏನೇ ಇಶ್ಯೂ ಇರಲಿ, ನಮ್ಮವರಿದ್ರು ನಿಮ್ಮ ಕಡೆಯಿಂದ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನನಗೆ ಕೊಡಿ, ನನಗಾಗ್ತಾ ಇಲ್ಲ ಅಂದರೆ ನಾನು ನಿಮ್ಗೆ ಕೊಡ್ತೀನಿ. ಬಟ್ ನಾವೇ ಇದನ್ನು ಸರಿ ಮಾಡ್ಕೊಳ್ಳೋಣ. ಹಿಂದಿಯವರಿಗೆ ಬೇಡ. ಕನ್ನಡ ಕಮ್ಯುನಿಟಿನೂ ಅಷ್ಟು ಸ್ಟ್ರಾಂಗ್ ಇದೆ ಅಂತ ನಾವು ಕೂಡ ತೋರಿಸೋಣ ಎಲ್ಲರಿಗೂ. ಸೊ ನಾವು ಸ್ಟ್ರಾಂಗ್ ಇದ್ದೀವಿ, ನಾವು ಅದನ್ನು ಮಾಡ್ಬೋದು. ನಮ್ಮ ಕಡೆನೂ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಏನು ಮಾಡ್ತಾರೆ ಅದೇ ಕೆಲಸ ನಾವು ಮಾಡ್ತೀವಿ. ಅವ್ರೇನು ದೊಡ್ಡದು ಕಲ್ತ್ಕೊಂಡು ಬಂದವರಲ್ಲ. ಸೊ ಅವರು ಒಂದು ಎಲ್ಲೋ ನೋಡಿ, ಏನೋ ನೋಡಿ ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಅವ್ರು ಮಾಡ್ತಿರೋದು ಇವ್ರು ಮಾಡ್ತಿರೋದು ನೋಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಆ ರೀತಿ ರೆಡಿ ಆಗಿದ್ದೀವಿ. ನಮ್ಮ ಹತ್ರನೂ ಎಕ್ಸ್ಪೀರಿಯನ್ಸ್ ಇದೆ. ನಾವು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡ್ಬೋದು. ಅವ್ರ ಕಡೆಯಿಂದ ನಾವು ಹೇಗೆ ಕೆಲಸ ತಗೋಬೇಕು ಎಲ್ಲದೆಲ್ಲ ನಾವು ನೋಡಿದ್ದೀವಿ, ಮಾಡಿದ್ದೀವಿ. ಆ್ಯಂಡ್ ಸುಮಾರು 1-2 ವರ್ಷದಿಂದ 2-2.5 ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಿದ್ದೀನಿ. ಹಲವಾರು ಯೂಟ್ಯೂಬ್ ಚಾನಲ್ಗೆ ಇರೋ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. 100% ಸಾಲ್ವ್ ಆಗಿದೆ. ಯಾವುದೂ ಕೂಡ ಆ ರೀತಿ ಇಲ್ಲ. ಇನ್ನು ಏನೋ ಅವ್ರು ಬೈ ಮಿಸ್ಟೇಕ್ ಮಾಡಿದರೆ ಓಕೆ, ಬೇಕು ಅಂತ ತಪ್ಪು ಮಾಡಿದರೆ ಅದು ಸರಿ ಆಗಲ್ಲ. ಬೇಕು ಅಂತ ತಪ್ಪು ಮಾಡಿದವ್ರಿಗೆ ಏನೂ ಮಾಡಲಿಕ್ಕಾಗಲ್ಲ, ಅದಕ್ಕೆ ಸೊಲ್ಯೂಷನ್ನೇ ಇರಲ್ಲ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ, ಸೊ ಆಪ್ಷನ್ಸ್ ಗೊತ್ತಿರಲ್ಲ, ಅಥವಾ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಿರಲ್ಲ, ಅಥವಾ ಯಾರಿಗೋ ಒಂದು ಗೊತ್ತಿದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡಬೇಕು, ಅವ್ರಿಗೆ ಹೇಳಬೇಕು ಅಂದರೆ ಅದು ಗೊತ್ತಿರಲ್ಲ. ನಾವು ಇನ್ನು ದೊಡ್ಡದು ಕಲ್ತವ್ರಲ್ಲ, ಬಟ್ ಆದಷ್ಟು ಅದರ ಪ್ರಕಾರ ನಾವು ನಾಲೆಜ್ ನಮ್ಮ ಹತ್ರ ಇದೆ. ನಾವು ಏನು ಮಾಡಬೇಕು, ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಏನು ಮಾಡಿದರೆ ಆಗುತ್ತೆ ಅನ್ನೋದೆಲ್ಲ ನಾವು ಕಲ್ತ್ಕೊಂಡು ಬಿಟ್ಟಿದ್ದೀವಿ.
ಸೊ ಒಂದು ನಮ್ಮ ಟೆಕ್ ಕಮ್ಯುನಿಟಿ ಏನಿದೆ ನಾವು ಒಗ್ಗೂಡಿ ಈ ನಮ್ಮ ಕರ್ನಾಟಕದ ಯೂಟ್ಯೂಬರ್ಸ್ ಏನಿದ್ದಾರೆ ಯಾರಿಗೆ ಗೊತ್ತಾಗಲ್ಲ, ಏನಾದರೂ ಸೊಲ್ಯೂಷನ್ಸ್ ಇತ್ತು, ಪ್ರಾಬ್ಲಮ್ಸ್ ಇತ್ತು, ಒಂದು ಎಲ್ಲರೂ ಸೇರಿ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ. ಹಿಂದಿಯವ್ರಿಗೆ ಕೊಟ್ಟು ಅವ್ರಿಗೆ ಬೆಳೆಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ನಿಸ್ತಿದೆ. ಬಿಕಾಸ್ ಈ ರೀತಿ ಪ್ರಾಬ್ಲಮ್ ಆದರೂ ನಮ್ಮ ಹತ್ರ ಸೊಲ್ಯೂಷನ್ ಇದ್ದಾಗ ಅವ್ರಿಗೆ ಯಾಕೆ ನಾವು ಕೊಡಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್. ನಮ್ಮ ಟೆಕ್ನಿಕ್ ಕಮ್ಯುನಿಟಿ ಮುಖ ತಿರುಗಿಸಿ ಕೂಡೋದು ಬೇಡ, ಮಾತಾಡೋಣ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳೋಣ. ನೋಡಿ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಬಂತು ಅಂದರೆ ಎಲ್ಲರೂ ಸೇರಿ ಒಂದು ಯೂಟ್ಯೂಬ್ಗೂ ನಮ್ಮ ಯೂನಿಟಿ ತೋರಿಸೋ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕರ್ನಾಟಕದವ್ರಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಕಮ್ಯುನಿಟಿ ಎದ್ದು ಬಂತು ಅಂದರೆ ಯೂಟ್ಯೂಬ್ ನಮ್ಮ ಕಮ್ಯುನಿಟಿಗೂ ರೆಸ್ಪಾನ್ಸ್ ಕೊಡಬೇಕು. ಆ ರೀತಿ ನಾವು ಸ್ಟ್ಯಾಂಡ್ ಆಗಬೇಕು. ಸೊ ಒಂದು ಯೂನಿಟಿ ಇತ್ತು ಅಂದರೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇಲ್ಲಿ ಬಂದಿರೋದನ್ನು ಮತ್ತೆ ಅವ್ರು ನೀವು ಹಿಂದಿಯವರಿಗೆ ಕೊಟ್ಟರೆ ಅದರಿಂದ ನಮಗೆ ಏನೂ ಬೆನಿಫಿಟ್ ಇಲ್ಲ. ನಾವು ಅವರಿಗೇನೆ ಒಂದು ರೆಸ್ಪಾನ್ಸ್ ಕೊಟ್ಟು ಅವರಿಗೇನೆ ಬೆಳೆಸೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಯಾಕೆ ನಮ್ಮ ಹತ್ರ ಆ ರೀತಿ ಇಲ್ಲ? ಇದೆ, ನಮ್ಮ ಹತ್ರನೂ ಇದೆ, ನಾವು ಮಾಡ್ಬೋದು, ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಸೊ ಹಾಗಾಗಿ ನೀವು ವಿಡಿಯೋ ನೋಡಿದೆ, ನನಗೇನು ಬೇಜಾರಿಲ್ಲ, ನೀವು ಆ ರೀತಿ ಮಾಡ್ತಿದ್ದೀರಾ ಅಂತ ನನಗೆ ಬೇಜಾರಿಲ್ಲ. ಬಟ್ ನಮ್ಮ ಕರ್ನಾಟಕದವರು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ನಾವೇ ಒಂದು ಒಗ್ಗೂಡಿಕೊಂಡು ಆ ಯೂಟ್ಯೂಬನ್ನು ನಮ್ಮ ಕರ್ನಾಟಕದವರಿಗೂ ಹೆಲ್ಪ್ ಮಾಡೋ ರೀತಿ ಮಾಡಿಸ್ಬಿಡೋಣ ಅಂತ ನಂದು ಒಂದು ಇಂಟೆನ್ಷನ್ ಇದೆ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡಾಗ ಸಾಧ್ಯ ಆಗುತ್ತೆ. ಸೊ ಎಲ್ಲರೂ, ನಾನು ಮುಂಚೆ ಆದರೂ ಒಂದು ಈ ರೀತಿ ಮಾಡಿ ಜನ ಒಂದು ಸ್ವಲ್ಪ ದುಡ್ಡು ಕೇಳಿದರೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಬೇಕಾಬಿಟ್ಟು ಡಿಮ್ಯಾಂಡ್ ಮಾಡೋದು ಆ ರೀತಿ ಎಲ್ಲ. ನಾವು ತೊಗೊಂಡಿದ್ದೀವಿ ಅಂದರೆ ಅವ್ರು ಕೆಲಸ ಮಾಡಿಕೊಡೋಣ, 100% ಕೆಲಸ ಆಗುತ್ತೆ, ತೊಗೊಳ್ಳೋಣ. ಇನ್ನು ನಾನು ನೋಡಿದ್ದೀನಿ ಸುಮಾರು ಜನ ಏನೇನೋ ಕೋರ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ದುಡ್ಡು ಮಾಡ್ತಿದ್ದಾರೆ. ಸೊ 15,000 20,000 ಇಲ್ಲ ಈ ರೀತಿ ಎಲ್ಲ ಹಾಕ್ತಿದ್ದಾರೆ ಪೇಮೆಂಟ್. ಸೊ ಕೋರ್ಸ್ ಮಾಡೋರೇನು ದೊಡ್ಡದು ಮಾಡಿಕೊಡಲ್ಲ. ಈಗ ನಾನು ಒಂದು ಚಾನಲ್ ಮಾಡಿದ್ದೀನಿ. ಎಂಥ ಚಾನಲ್ ಅಂದರೆ ವ್ಲಾಗಿಂಗ್ ಚಾನಲ್ ಇದೆ, ಅಡುಗೆ ಚಾನಲ್ ಇದೆ. ಇದನ್ನು ಗ್ರೋ ಮಾಡಿ ಕೊಡು ಅಂದರೆ ಅವ್ರ ಕೈಯಿಂದ ಸಾಧ್ಯ ಇಲ್ಲ. ಓಕೆ, ಎಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಕಂಟೆಂಟ್, ಏನೋ ಕಂಟೆಂಟ್ ಸೀರಿಯಲ್ ಮೇಲೆ ಟ್ರೆಂಡಿಂಗ್ ಇದೆ, ಸೀರಿಯಲ್ ಮೇಲೆ ಒಂದು ವಿಡಿಯೋ ಹಾಕಿದರೆ ಬೇಗ ಚಾನಲ್ ಗ್ರೋ ಆಗುತ್ತೆ. ಸೊ ಅದಕ್ಕೊಂದು ಕೀವರ್ಡ್ ಹಾಕೋದು ಹೇಗೆ, ಅದು ಇದು ಹೇಳಿ ಒಂದು ಸ್ವಲ್ಪ ತಮ್ನೇಲ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ಇಷ್ಟು ಅಂತ ಚಾರ್ಜ್ ಮಾಡಿ ಈ ರೀತಿ ಚಾನಲ್ ಕೋರ್ಸ್ ಅಂತ ಮಾರಾಟ ಮಾಡ್ತಿದ್ದಾರೆ. ಒಂದು ಚಾನಲ್ ನಾನು ಮಾಡಿದ್ದೀನಿ, ಅಡುಗೆ ಚಾನಲ್ ಇದೆ, ಅದನ್ನು ಗ್ರೋ ಮಾಡಿ ಕೊಡಿ ಅಂತಂದರೆ ಅವರಿಂದ ಅದು ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿ ಆಗೋದೇ ಇಲ್ಲ. ಆ ರೀತಿ ಕೋರ್ಸ್ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಪ್ರತಿಯೊಬ್ಬರು ಯೂಟ್ಯೂಬರ್ ಆಗ್ತಿದ್ರು, ಪ್ರತಿಯೊಬ್ಬರಿಗೂ ನಾವು ಮಾಡಿಕೊಡ್ಬೋದಿತ್ತು. ಯಾಕಂದರೆ ಅದು ಆಗಲ್ಲ. ನನಗೆ ಸೀರಿಯಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ವ್ಲಾಗ್ ಮಾಡ್ತೀನಿ, ನಾನು ಅಡುಗೆ ಚಾನಲ್ ಮಾಡ್ತೀನಿ, ನಾನು ಇನ್ನೊಂದು ಏನೇನೋ ಮಾಡ್ತೀನಿ, ಟೆಕ್ ಚಾನಲ್ ಮಾಡ್ತೀನಿ. ಅದ್ರ ಮೇಲೆ ನೀವು ಕೋರ್ಸ್ ಮಾಡಿ ಸಕ್ಸಸ್ ತಂದು ಕೊಡಿ, ಆವಾಗ ನಾನು ನಂಬ್ತೀನಿ ಅದಕ್ಕೆ. ಸೊ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದರೆ ಯಾರು ಯೂಟ್ಯೂಬ್ ಮೇಲೆ ಬಂದು ದುಡ್ಡು ಮಾಡಲ್ಲ ಅನ್ನೋರು ಇರ್ತಿರ್ಲಿಲ್ಲ. 100% ಎಲ್ಲರೂ ಒಂದು ಕೋರ್ಸ್ ಮಾಡಿ ಎಲ್ಲರಿಗೂ ಮಾರಾಟ ಮಾಡಿ ಎಲ್ರಿಗೂ ದುಡ್ಡು ಬರೋ ರೀತಿ ಮಾಡ್ತಿದ್ರು. ಆಗಲ್ಲ, ಬಿಕಾಸ್ ಆ ರೀತಿ ಇಲ್ಲ ಯೂಟ್ಯೂಬ್ ಮೇಲೆ. ಸೊ ಈ ರೀತಿ ಎಲ್ಲ ಇದೆ. ಸೊ ಒಂದು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಒಂದು ಕರೆಕ್ಟ್ ಕಮ್ಯುನಿಟಿ ಬಿಲ್ಡ್ ಮಾಡಿ ಯಾರಿಗೂ ಸಮಸ್ಯೆ ಆಗ್ಲಾರ್ದಂಗೆ ಒಂದು ಸಮ್ ಅಮೌಂಟ್ ಪೇ ಮಾಡಿಕೊಂಡು ಚಾರ್ಜಸ್ ತೊಗೊಂಡು ಒಂದು ಸ್ವಲ್ಪ ಕೆಲಸ ಮಾಡಿಕೊಡೋಣ. ಇನ್ನು ನಾವು ದುಡ್ಡು ತೊಗೊಳ್ತೀವಿ ಅಂದರೂ ಕೆಲವೊಬ್ಬರು ನಮಗೆ ಈ ಮಗ ಆ ಮಗ ಅಂತ ಏನೇನೋ ಮಾತಾಡಿ ಈ ರೀತಿ ಒಂದು ಸ್ವಲ್ಪ ಕಮೆಂಟ್ಸು ಹಾಕ್ತಾರೆ. ಬಟ್ ಅಂಥವರು ಇರ್ತಾರೆ, ಯಾಕೆಂದರೆ ಅವ್ರಿಗೆ ಇರೋದೇ ಅಷ್ಟೇ ನಾಲೆಜ್. ಸೊ ಅವ್ರು ಮಾತಾಡೋದು ಅಷ್ಟೇ. ಇನ್ನು ಅವ್ರು ಮಾತಾಡಿದ್ದಾರೆ, ಒಬ್ಬರು ಮಾತಾಡಿದ್ದಾರೆ ಅಂದರೆ 10 ಜನಕ್ಕೆ ಪ್ರಾಬ್ಲಮ್ ಆಗೋ ರೀತಿ ನಾವು ಕೆಲಸ ಮಾಡೋದು ಬೇಡ. ಏನೋ ಹೇಳಿದ್ದಾರೆ ಅದನ್ನು ಬಿಟ್ಬಿಟ್ಟು ಇನ್ನು ತೊಂದರೆ ಆದವ್ರಿಗೆ ನಾವು ಹಿಡ್ಕೊಂಡು ಕೆಲಸ ಮಾಡೋಣ. ಸೊ ನಮ್ಮ ಹತ್ರ 100% ಸೊಲ್ಯೂಷನ್ ಇದೆ. ಯೂಟ್ಯೂಬ್ ಮೇಲೆ ಏನೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ಮಾಡ್ಬೋದು. ಇನ್ನು ನೀವು ಈ ರೀತಿ ಹಿಂದಿಯವರಿಗೆ ಎತ್ತು ಇನ್ನೊಬ್ಬರ ಚಾನಲನ್ನು ನೀವು ಮಾಡಲಾರ್ದರೆ ಬೇರೆಯವ್ರಿಗೆ ಎತ್ಕೊಟ್ಟು ಅಲ್ಲಿಂದ ಸೊಲ್ಯೂಷನ್ ತೊಗೊಂಡು ಬಂದು ಅವ್ರಿಗೆ ಕೊಟ್ಟು ನೀವು 3rd ಪರ್ಸನ್ ಆಗಬೇಡಿ. ಕನ್ನಡದವ್ರಿಗೆ ಕೊಡಿ, ಮಾತಾಡಿ. ನೀವು ನನ್ನ ಜೊತೆ ಮಾತಾಡಿ, ನನ್ನ ಕಡೆ ಏನು ಎಕ್ಸ್ಪೀರಿಯನ್ಸ್ ಇದೆ ನಾನು ಹಂಚ್ಕೋತೀನಿ, ನಿಮ್ಮ ಕಡೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನೀವು ಹಂಚ್ಕೊಳ್ಳಿ. ಮ್ಯೂಚುವಲ್ ಮಾಡ್ಕೊಳ್ಳೋಣ. ನಮ್ಮ ಕರ್ನಾಟಕದವ್ರ ಪ್ರಾಬ್ಲಮನ್ನು ನಾವು ಕರ್ನಾಟಕದವರೇ ಕೂತ್ಕೊಂಡು ಸರಿ ಮಾಡೋಣ ಅನ್ನೋದು ನಮ್ಮದು ಒಂದು ಇಂಟೆನ್ಷನ್ ಇದೆ. ಸೊ ನಿಮ್ಮ ವಿಡಿಯೋ ನೋಡಿದ ಮೇಲೆ ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ, ನೀವು ವಿಡಿಯೋ ನೋಡ್ತೀರಾ, ನನಗೆ 100% ನೀವು ವಿಡಿಯೋ ನೋಡ್ತಿದ್ದೀರಾ ಅನ್ನೋದು ಗೊತ್ತಿದೆ. ಒಂದು ಕಾಲ್ ಮಾಡಿ ಒಂದು ಸ್ವಲ್ಪ ಮಾತಾಡಿಕೊಂಡು ನಾವೊಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ಒಂದು ಸರಿಯಾಗಿ ಒಂದು ಒಳ್ಳೆ ವೇಯಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ನಮ್ಮ ಕರ್ನಾಟಕದವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಅನ್ಯಥಾ ಬೇರೆ ರೀತಿಯಲ್ಲಿ ಈ ವಿಡಿಯೋ ತೊಗೋಬೇಡಿ. ಆದಷ್ಟು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳೋಣ. ನಾವು ಕರ್ನಾಟಕದವ್ರು ಎಷ್ಟು ಜನ ಈ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಎಲ್ಲರೂ ಸೇರಿ ಒಂದು ಕರೆಕ್ಟಾಗಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಂಡು ಒಂದು ಕರೆಕ್ಟಾಗಿ ಸರ್ವಿಸ್ ಕೊಡೋ ರೀತಿ ಕೆಲಸ ಮಾಡೋಣ. ಎಲ್ಲರೂ ಒಂದು ರೀತಿ ಸೇರಿಕೊಂಡು ಅಥವಾ
ಕಾಲಲ್ಲಿ ಒಂದು ಕಮ್ಯುನಿಕೇಷನ್ ಮಾಡಿಕೊಂಡು ಅಥವಾ ಒಂದು ಏನಾದರೂ ವಿಡಿಯೋ ಮಾಡಿಕೊಂಡು ಈ ರೀತಿ ಈಗ ಹಲವಾರು ಪಾಯಿಂಟ್ಸ್ ಅಪ್ಡೇಟ್ಸ್ ಎಲ್ಲ ಬಂದಿದೆ. ಸೊ ಎಲ್ಲರೂ ಸೇರಿ ಒಂದು ವಿಡಿಯೋ ಮಾಡಿಕೊಂಡು ಒಂದು ಲೈವ್ ಮಾಡಿ ಎಲ್ಲರೂ ಸೇರೋದು, ಒಂದೇ ಲೈವ್ ಮಾಡಿಬಿಡೋದು. ಜನ ಬರ್ತಾರೆ, ಸೇರ್ತಾರೆ, ಅವರಿಗೆ ಕ್ವಶನ್ಸ್ ಇರುತ್ತೆ, ನಾವು ನನ್ನ ಕಡೆ ಉತ್ತರ ಇಲ್ಲ ಅಂದರೆ ನಿಮ್ಮ ಕಡೆ ಇರುತ್ತೆ, ನೀವು ಹೇಳಿ. ಈ ರೀತಿ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಮಾಡಿಕೊಂಡು ಒಂದು ಟೀಮ್ ಬಿಲ್ಡ್ ಮಾಡಿಕೊಂಡು ಕೆಲಸ ಮಾಡೋಣ. ಹಿಂದಿಯವರಿಗೆ ಕೊಡಬೇಡಿ ಅನ್ನೋದೇ ನಂದು ಒಂದು ರಿಕ್ವೆಸ್ಟ್, ಮತ್ತೇನೂ ಇಲ್ಲ. ಇದರಲ್ಲೇನು ಜಾಸ್ತಿ ಅಂಥದ್ದೇನೂ ಇಲ್ಲ. ನೀವು ಕೊಟ್ಟಿದ್ದೀರಾ ಅಂದರೆ ನನಗೇನು ಬೇಜಾರಿಲ್ಲ, ಅದರಿಂದ ನನಗೇನು ಇದು ಇಲ್ಲ. ಕೊಡಬೇಡಿ, ಒಂದು ರಿಕ್ವೆಸ್ಟ್. ನೀವು ಮಾಡಿ, ನಿಮ್ಮ ಕೈಲೇ ಆಗ್ತಾ ಇಲ್ಲ ಅಥವಾ ಕೈಲೇ ಅಂದರೆ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಥವಾ ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ನೋಡಿ, ಮಾಡಿದ ಮೇಲೇ ಇದೆಲ್ಲ ಏನು ನಾವು ಮಾಡ್ತೀವಿ ಅದಾದಮೇಲೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಾನು ಈ 2.5 ಇಯರ್ಸಲ್ಲಿ 2.5 ವರ್ಷ ಆಯಿತು ನಾನು ಇದು ಮಾಡ್ತಿದ್ದೀನಿ. ಸೊ ತುಂಬ ಅನುಭವ ಆಗಿದೆ. ಅದಕ್ಕಿಂತ ಮುಂಚೆನೇ ನಾನು ಯೂಟ್ಯೂಬ್ ಮೇಲೆ ಇದ್ದೀನಿ, 10 ವರ್ಷ ನಾನು ಈ ಫೀಲ್ಡಲ್ಲಿದ್ದೀನಿ. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ತುಂಬ ಮಾಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಎಲ್ಲರೂ ಒಂದು ಟೀಮ್ ಬಿಲ್ಡ್ ಮಾಡಿಕೊಂಡು ಕೆಲಸ ಮಾಡೋಣ. ನಮ್ಮ ಕನ್ನಡದವರಿಗೆ, ಕರ್ನಾಟಕದವರೇ ಆಗಿ ನಾವು ಹೆಲ್ಪ್ ಮಾಡೋಣ, ಅವ್ರು ನಮ್ಮ ಹತ್ರನೇ ಬರಲಿ. ಸೊ ಇದು ಒಂದು ಇಂಟೆನ್ಷನ್ ಇದೆ. ಹಿಂದಿಯವ್ರಿಗೆ ಕೊಟ್ಟು ಒಬ್ಬರು ಕೊಟ್ಟಿದ್ದಾರೆ ಅಂದಮೇಲೆ ನೀವು ಹೇಳಿರ್ತೀರಾ, ಈ ರೀತಿ ಒಬ್ಬರದ್ದು ಹೆಸರು ತೊಗೊಂಡು ಬಿಡ್ತೀರಾ. ಸೊ ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಅವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ನಾವು ಅವ್ರ ಹೆಸರು ತೊಗೊಂಡಿರ್ತೀವಿ. ಸೊ ಇವ್ರು ಮಾಡಿಕೊಡ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ನಾವು ಒಬ್ಬರು ಯೂಟ್ಯೂಬರ್ ಇದ್ದೀವಿ, ನಮ್ಗೆ ಗೊತ್ತಿರುತ್ತೆ, ನಾವು ಕೊಟ್ಟಿರ್ತೀವಿ, ಅದೆಲ್ಲ ಸರಿ ಮಾಡಿ ಕೊಟ್ಟಿರ್ತಾರೆ. ಬಟ್ ಇನ್ನೊಬ್ಬರು ಅವ್ರಿಗೇನೂ ಅದರಲ್ಲಿ ಟೆಕ್ನಿಕಲ್ ನಾಲೆಜ್ ಇಲ್ಲ, ಅವ್ರ ಚಾನಲ್ ID, ಜಿಮೇಲ್ ID, ಪಾಸ್ವರ್ಡ್ ಎಲ್ಲ ಕೊಟ್ಬಿಡ್ತಾರೆ. ಸೊ ನೀವು ಅವ್ರ ಹೆಸರು ತೊಗೊಂಡಿರ್ತೀರಾ, ಹಾಗಾಗಿ ಅವ್ರ ನಂಬಿಕೆ ಬಂದು ಅಲ್ಲಿ ಕೊಟ್ಬಿಡ್ತಾರೆ. ಅಕಸ್ಮಾತ್ತಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಇರ್ತೀವಿ, ಇಲ್ಲಿ ಏನಾದರೂ ಆಯಿತು ಅಂದರೆ ಅವರಿಗೆ ನಮ್ಮ ಹತ್ರ ಬರಲಿಕ್ಕೆ ಅವಕಾಶ ಇರುತ್ತೆ. ನಾವು ಎಲ್ಲಿರ್ತೀವಿ, ಏನಿರ್ತೀವಿ, ಏನು ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರು ಬರ್ಬೋದು, ಕೇಳ್ಬೋದು. ಸೊ ಒಂದು ಅವರಿಗೆ ಹೋಪ್ ಇರುತ್ತೆ, ಹೌದು ನಮ್ಮ ಚಾನಲ್ಗೆ ಏನೂ ಆಗಲ್ಲ, ಇಲ್ಲಿಯವರೇ ಇದ್ದಾರೆ, ಕರ್ನಾಟಕದವರೇ ಇದ್ದಾರೆ, ಏನಾದರೂ ಸಮಸ್ಯೆ ಮಾಡಿದರೆ ಹೋಗೋಣ, ಮೀಟ್ ಆಗೋಣ, ಕೇಳೋಣ ಅಂತ ಅವರಿಗೂ ಧೈರ್ಯ ಇರುತ್ತೆ. ಸೊ ಹಂಗಾಗಿ ಕರ್ನಾಟಕದವರಿಗೆ ಕರ್ನಾಟಕದಲ್ಲೇ ಸೊಲ್ಯೂಷನ್ ಕೊಡೋ ರೀತಿ ನಾವು ಕೆಲಸ ಮಾಡಬೇಕು ಅಂತ ಅನ್ನೋದೇ ನನ್ನದು ರಿಕ್ವೆಸ್ಟ್ ಆಗಿದೆ. ಸೊ ಈ ವಿಡಿಯೋದಿಂದ ನಿಮ್ಗೇನಾದರೂ ಬ್ಯಾಡ್ ಏನಾದರೂ ಅನ್ನಿಸ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಆದರೂ ಒಂದು ರಿಕ್ವೆಸ್ಟ್ ಸರ್, ಈ ರೀತಿ ನಾವೊಂದು ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ಕೆಲಸ ಮಾಡೋಣ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ಬೇರೆ ರೀತಿಯಲ್ಲಿ ತೊಗೋಬೇಡಿ. ಇನ್ನು ಆಡಿಯನ್ಸ್ಗೂ ಅಷ್ಟೇ, ಏನು ಸಬ್ಸ್ಕ್ರೈಬರ್ಸ್ ಇದ್ದೀರಾ ನಿಮಗೂ ಆದರೂ ಅಷ್ಟೇ, ಕರ್ನಾಟಕದವ್ರ ಮೇಲೆ ನಂಬಿಕೆ ಇಟ್ಕೊಂಡೇ ನೀವು ಕೆಲಸ ಮಾಡಿ. ದಯವಿಟ್ಟು ನಾವು ಇದನ್ನು ಸರಿ ಮಾಡ್ತೀವಿ, 100% ನಮ್ಮ ಹತ್ರ ಸೊಲ್ಯೂಷನ್ ಇದೆ. ನೀವು ಯಾರೇ ಯೂಟ್ಯೂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಕರ್ನಾಟಕದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಬೇರೆಯವರಿಗೆ ಹಂಚೋದಕ್ಕಿಂತ ಕರ್ನಾಟಕದವ್ರ ಜೊತೆ ಒಂದು ಸ್ವಲ್ಪ ಹಂಚ್ಕೊಂಡು ಕೆಲಸ ಮಾಡಿ ಅನ್ನೋದೇ ನಂದು ಇಂಟೆನ್ಷನ್ ಆಗಿದೆ. ಸೊ ಇದೇ ಒಂದು ಮೆಸೇಜ್ ಕೊಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯೂಟ್ಯೂಬ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಏನಾದರೂ ತೊಂದರೆ ಇತ್ತು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.